ನಮಸ್ಕಾರ. ಏನು ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ರವರು ಈ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಇವತ್ತು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಷ್ಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಮುಖಂಡರು, ಈ ಊರಿನ ಹಿರಿಯರು, ನಮ್ಮ ಪಕ್ಷದ ಮುಖಂಡರಾದ ನಾರಾಯಣಮ್ಮನವರು ಆಗಮಿಸಿದ್ದಾರೆ. ಮತ್ತು ನಮ್ಮ ನಾರಾಯಣಪ್ಪನವರು, ಶ್ರೀನಿವಾಸ್ ಅವರು, ನಮ್ಮ ನ್ಯಾಸ್ತಿಮ್ನಹಳ್ಳಿ ಆಲ್ ಸೊಸೈಟಿ ಅಧ್ಯಕ್ಷರಾದ ನರಸಿಂಹರೆಡ್ಡಿಯವರು, ನಾಗೇಶ್ ರೆಡ್ಡಿಯವರು ಆಗಮಿಸಿದ್ದಾರೆ. ಇನ್ನು ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಏನು ಇವತ್ತಿನ ದಿವಸ ತಮ್ಮ ಶಾಸಕರು ಅವರ ಸ್ವಂತ ಹಣದಿಂದ ಈ ಒಂದು ಶಿಬಿರಗಳನ್ನು ಏರ್ಪಾಡು ಮಾಡ್ಕೊಂಬರ್ತಾ ಇದ್ದಾರೆ. ಸುಮಾರು ಇದುವರೆಗೂ ಇದು ನಮಗೆ ಗೊತ್ತಿದ್ದ ಮಟ್ಟಿಗೆ 13-14ನೇ ಶಿಬಿರ ಅಂತ ಅನ್ನಿಸ್ತಾ ಇದೆ. ಅವರ ಸ್ವಂತ ಹಣದಿಂದ ಈಗಾಗಲೇ 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಸ್ವಂತ ಹಣದಿಂದ 10 ಆಂಬುಲೆನ್ಸ್ ಬಿಟ್ಟು ಏನೇ ಕಾಯಿಲೆ ಇರಲಿ ಅವರು ಸ್ವಂತ ಹಣದಿಂದ ಆಸ್ಪತ್ರೆಗೆ ಅವರ ಸ್ವಂತ ಆಂಬುಲೆನ್ಸ್ ಕರ್ಕೊಂಡೋಗಿ ಪೇಷೆಂಟ್ಗೆ ಅವ್ರೇನು ಒಂದು ಟ್ರೀಟ್ಮೆಂಟ್ ಇದೆ ತೋರಿಸಿ, ಈಗ ಡಾಕ್ಟ್ರುಗಳು ಬರ್ತಾಯಿದ್ದಾರೆ. ಸ್ವಲ್ಪ ತಡ ಆಯಿತು, ಅವ್ರ ಬಸ್ ರಿಪೇರಿ ಆಗೋಯಿತು, ಈಗ ತಿಂಡಿ ತಿಂದ್ಕೊಂಡು ಇನ್ನೇನು 10 ನಿಮಿಷದಲ್ಲಿ ಇಲ್ಲಿರ್ತಾರೆ. ತಮಗೆಲ್ರಿಗೂ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ಬ್ಲಡ್ ಶುಗರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಹಾರ್ಟ್ ಪೇಷೆಂಟ್ ಆಗ್ಬೋದು, ಅದಕ್ಕೆಲ್ಲ ಕೂಡ ಅವ್ರು ಚೆಕಪ್ ಮಾಡಿ ಏನು ರೋಗ ಇದೆ ಅಂತ ನಿಮಗೆ ಗೊತ್ತಾದ ಮೇಲೆ ಅವ್ರ ಸ್ವಂತ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಕರ್ಕೊಂಬಂದು ಮತ್ತೆ ನಿಮ್ಮ ಮನೆಗೆ ಬಿಡ್ತಾರೆ. ಈ ಒಂದು ಕಾರ್ಯವನ್ನು ಹಿಂದೆ ಯಾರು ಕೂಡ ಈ ತಾಲೂಕಲ್ಲಿ ಮಾಡಿಲ್ಲ. ಸುಮ್ಮನೆ ಚುನಾವಣೆ ಟೈಮಲ್ಲಿ ಹೇಳೋರು ಮತ ಹಾಕ್ಸ್ಕೊಂಡು ಮತ್ತೆ ಮನೆ ಕಡೆ ತಿರುಗಿ ನೋಡ್ತಾ ಇಲ್ಲ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಚುನಾವಣೆ ಇಂಥವು ನೋಡಿರ್ಬೇಕು. ಹಿಂದೆ ಸಾಯಂಕಾಲ 4 ಗಂಟೆಗೆ ಬಸ್ ಬರ್ರಂತ ಬಂದ್ಬಿಡೋದು ಊರೊಳಗಡೆಗೆ. ಆ ಬಸ್ ಎಲ್ಲೋಯ್ತು ಇದುವರೆಗೂ ನೋಡಿದವರಿಲ್ಲ, ಮಾಡಿದವರಿಲ್ಲ. ಆದರೆ ನಮ್ಮ ಶಾಸಕರದ್ದು 10 ಈಗ ಆಂಬುಲೆನ್ಸ್ಗಳು ಬೇಕಾದ ಕಡೆ ನೀವು ಕರೆದ ತಕ್ಷಣ ಬರ್ತಾಯಿದೆ. ಆ ಥರ ಅನುಕೂಲಗಳನ್ನು ನಮ್ಮ ಶಾಸಕರು ಕೊಡ್ತಾಯಿದ್ದಾರೆ. ಇನ್ನೂ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಈಗ ತಾನೇ ಹಬ್ಬಕ್ಕೆ ಬಟ್ಟೆಗಳು ಕೊಡ್ತಾರೆ. ಅಂಗನವಾಡಿ ಶಾಲೆ ಮಕ್ಕಳಿಗೆ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಅದೆಲ್ಲ ನಾವೇನು ಚುನಾವಣೆಯಲ್ಲಿ ಏನು ಹೇಳಿದ್ವಿ, ಹೆಣ್ಮಕ್ಳಿಗೆ ನಾವು ಸೀರೆ ನಿಮಗೆಲ್ಲ ಬಂದಿರ್ತದೆ, ಸೀರೆ ಬಳೆಗಳು ಎಲ್ಲ ಕೊಟ್ಟಿರ್ತಾರೆ. ನಮ್ಮ ಶಾಸಕರು ಸ್ವಂತ ದುಡ್ಡಿಂದ ಕೊಡ್ತಾ ಇರೋದಿದ್ದು, ಇನ್ನು ಸರ್ಕಾರದಿಂದ ಬರ್ತಾ ಇರೋದಲ್ಲ. ಈಗ ನಮ್ಮ ಸರ್ಕಾರ ಕೂಡ ನಿಮಗೆ ಅನುಷ್ಠಾನ ಕೊಟ್ಟಿದೆ. అక్క 2,000 వస్తూ ఉందా 2,000 వస్తాను ఉంది. ఆ 2,000 ఎవరికి వస్తూ ఉండలేదు, తాలూకా ఆఫీస్లో ఆఫీస్ చేస్తూ ఉన్నాము. ఇంకా ఒక 15-20 నాళ్ళు అవుతుంది. అక్కడ సపరేట్గా ఆఫీస్ తీస్తూ ఉన్నాము. ఏ ఊరికి వస్తూ ఉండలేదో వాడు వచ్చి అక్కడ కంప్లైంట్ చేస్తే మేము దానికి వచ్చేదానికి ఏర్పాటు చేస్తాము. సర్కారమే దానికి చేస్తూ ఉంది, ఆఫీస్ కూడా తీస్తూ ఉంది. గవర్నమెంట్ని ఇంకా ఒకరు నియమిస్తూ ఉన్నారు. 2,000 రూపాయలు ఎవరికి వస్తూ ఉండలేదు, యాళ్ళు వస్తూ ఉండలేదు. కారణమేమి? ఇప్పుడు నాకు కూడా వస్తూ ఉండలే. మేము పక్షానికి ఇంత కష్టపడేవాళ్ళం, నాకు కూడా వస్తూ ఉండలే 2,000. నాణంకి వస్తూ ఉందేమో. ಆ ಥರ ಕೆಲವು ನ್ಯೂನತೆಗಳು ತಪ್ಪಿದೆ. ಅದು ಸರಿಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಅದು ಬರೋ ಥರ ನಾವು ಮಾಡ್ತೀವಿ. 2,000 ರೂಪಾಯಿ ನಿಮ್ಮ ಮನೆಗೆ ತಲುಪೋತ್ತೀರ ನಾವು ಮಾಡ್ತೀವಿ. ನಮ್ಮ ಶಾಸಕರು ಕೂಡ ಅವ್ರ ಕೊಡುಗೆ ಅಪಾರ ಇದೆ. ಅದರಲ್ಲಿ ಏನೀಗ 2,000 ಬರ್ತಾಯಿದೆ, 5 గ్యారెంటీಗಳು. ನಿಮಗೆ కరెంట్ ఫ్రీ వస్తూ ఉందా? కరెంట్ ఫ్రీ వస్తూ ఉందా? 2,000 ఫ్రీ వస్తూ ఉందా? ఏడాదికి ఎంతయా? 12 నెలలకు 24,000 రూపాయలు ఆయా. ఎలక్షన్ టైంలో వాళ్ళు ఇచ్చే అదేమో ఇస్తారు, అది ಯಾವ ಲೆಕ್ಕ ఉండలేదు. ಇಂಥ ಒಂದು ಅನುಕೂಲವನ್ನು ನಮ್ಮ ಶಾಸಕರು ಬಿಟ್ಟು ಬೇರೆ ಯಾರಿಂದ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನೂ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರು ಮಾಡಿ ತೋರಿಸ್ತಾರೆ. ಅವ್ರಿಗಿನ್ನೂ ದೇವರು ಆಯುಸ್ಸು ಐಶ್ವರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಂದು ಪದವಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಸಭೆಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.